ಬಸ್ ಟಿಕೆಟ್ ದರ ಏರಿಕೆ ಆದ ನಂತರ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಈಗ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡೋದಕ್ಕೆ ಪ್ಲಾನ್ ಇದೆಯಂತೆ. ಶೀಘ್ರದಲ್ಲೇ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ದರ ಪರಿಷ್ಕರಣೆ ಸಂಬಂಧ ಜನವರಿ 2ನೇ ವಾರದಲ್ಲಿ ಒಂದು ಸಭೆ ಆಗುತ್ತೆ, ಮೀಟಿಂಗ್ ಆಗುತ್ತೆ. ಬೋರ್ಡ್ ಸಭೆ ಆದ ಬಳಿಕ ಈ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಎಷ್ಟು ಪರ್ಸೆಂಟೇಜ್ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ಈ ಮಂತ್ ಅಂದರೆ ಈ ಜನವರಿ ಏನಿದೆಯಲ್ಲ, ಈ ಜನವರಿ 2ನೇ ವಾರದಲ್ಲಿ ಅದರ ಬಗ್ಗೆ ಸಭೆ ಆಗುತ್ತೆ. ಒಂದು ಸುತ್ತಿನ ಸಭೆಯನ್ನು ಮಾಡಲಾಗುತ್ತೆ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತೇಳಿ. ಬಸ್ ದರ ಏರಿಕೆಯ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಇದೆ. ಶೀಘ್ರದಲ್ಲೇ ನಮ್ಮ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ. ಏನಿಲ್ಲ, ಎಲ್ಲವನ್ನೂ ಹೆಚ್ಚಳ ಆಗಿದೆ. ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್, ಡೀಸೆಲ್, ಅಗತ್ಯ ಬೇಕಾಗಿರುವಂಥ ಸಾಮಗ್ರಿಗಳು ಆಗಿರ್ಬೋದು, ಮಗದೊಂದು ಯಾವುದು ಬಿಟ್ಟಿಲ್ಲ. ಪ್ರತಿಯೊಂದು ವಸ್ತುಗಳ ಬೆಲೆ ಅಂತೂ ಏರಿಕೆ ಆಗ್ತಾನೇ ಇದೆ. ಒಂಥರ ಸುಲಿಗೆ ಮಾಡುವಂಥ ಕೆಲಸ ಇದು. ಕೇಳಿದ್ರೆ ಹಂಗಿದೆ ಅಲ್ಲಿಂದ ಇಲ್ಲಿ ತಂದು ಹಾಕೋದು, ಅಲ್ಲಿಂದ ಅಲ್ಲಿ ತಂದು ಹಾಕೋದು, ರೀಸನ್ ಹೇಳ್ತಾರೆ, ಬೇಡದೇ ಇರುವಂಥ ರೀಸನ್ಗಳು. ಈಗ ಮತ್ತೆ ಮೆಟ್ರೋ ಅದು ಆಯಿತು, ನೀರಿನ ದರ ಆಯಿತು, ಮತ್ತು ಹಾಲಿನ ದರ ಆಯಿತು, ಬಸ್ ಟಿಕೆಟ್ ಹೆಚ್ಚುವರಿ ಆಗಿ ಆಯಿತು. ಇನ್ನು ಯಾವ ಥರ ಬಿಟ್ಟಿದ್ದೀರಿ ನೀವು? ಪ್ರಯಾಣಿಕರಿಗೆ ಶಾಕ್ ಇದು. ನೋಡಿ, ಬಸ್ ದರ ಬೆನ್ನಲ್ಲೇ ಮೆಟ್ರೋ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಬೇಕು ಅನ್ನೋದು ಲೆಕ್ಕಾಚಾರಗಳು. ಈಗ ಎಲ್ಲರೂ ಹಂಗೆ ಮಾಡೋದು. ಈಗ ಬಸ್ ದರ ಆಯ್ತಲ್ಲ, ಬಸ್ ದರದಲ್ಲಿ ಖಾಸಗಿ ಬಸ್ ಮಾಲೀಕರಿದ್ದಾರಲ್ಲ, ಸುಲಿಗೆಗೆ ಮುಂದಾಗ್ತಾರೆ. ಅವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರಿಗೆ ಹಿನ್ನಡೆ ಆಗತ್ತೆ. ಜೊತೆ ಪ್ರಯಾಣಿಕರು ಒಂಥರ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅದಾದ ನಂತರ ಈಗ ಮತ್ತೆ ಮೆಟ್ರೋದಲ್ಲಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಇವ್ರು ಎಷ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ. ಈಗ ಆರಂಭದಲ್ಲಿ ಈ ರೀತಿಯಾಗಿ ಚರ್ಚೆಗಳು ಬಂದಾಗ ಪ್ರತಿಭಟನೆ ಆಗೋದು ಅಥವಾ ಆ ಬಗ್ಗೆ ಚರ್ಚೆ ಆಗೋದು ಸಹಜ. ಆಮೇಲೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಜನ ತತ್ತರಿಸಿ ಹೋಗ್ತಿದ್ದಾರೆ. ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವುದನ್ನ ಬಿಟ್ಟಿದ್ದಾರೆ ಇವರು ಅಂತ? ಖಂಡಿತವಾಗೂ ಕಮರ್, ರಾಜ್ಯದ ಒಂದು ಗ್ಯಾರಂಟಿಗಳ ನಂಬಿಕೆ ಮೇಲೆ ಜನರು ಓಟನ್ನ ಹಾಕ್ತಾರೆ. ಓಟ್ ಹಾಕಿದಾದ್ಮೇಲೆ ಸರ್ಕಾರ ಆಡಳಿತ ಕೂಡ ಬರುತ್ತೆ. ಆ 5 ಗ್ಯಾರಂಟಿಗಳ ನಡುವೆ ಸರ್ಕಾರ ಒಂದಿಲ್ಲೊಂದು ರೂಪದಲ್ಲಿ ಬೆಲೆ ಏರಿಕೆ ಮಾಡುವಂತ ಕೆಲಸ ಮಾಡ್ತಿದೆ ಎನ್ನುವಂತ ಆರೋಪನ ಇದೀಗ ಸಾರ್ವಜನಿಕರೇ ಸರ್ಕಾರದ ಮೇಲೆ ಆಕ್ರೋಶದ ಮೂಲಕವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ KSRTC, BMTC, NWRTC ಹಾಗೆ KKRTC ಬಸ್ಗಳಿದ್ದಾವೆ. ಆ ಟಿಕೆಟ್ ದರವನ್ನ 15% ಏರಿಕೆ ಮಾಡುವಂತ ಕೆಲಸ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೂಡ ಆಗತ್ತೆ. ಅದಾದ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇವತ್ತು ಜಿ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನ ಕೊಡ್ತಾರೆ. 15% ಟಿಕೆಟ್ ಏರಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಇದು ಭಾನುವಾರದಿಂದಲೇ, ಅಂದ್ರೆ ಮುಂಬರುವ ಭಾನುವಾರ ಮಧ್ಯರಾತ್ರಿ 12 ಗಂಟೆಯಿಂದಲೇ ಟಿಕೆಟ್ ದರ ಏರಿಕೆ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸ ಆಗುತ್ತೆ. ಇದ್ರ ಬೆನ್ನಲ್ಲೇ ದರ ಪರಿಷ್ಕರಣೆ ಸಂಬಂಧಪಟ್ಟಾಗೆ ಜನವರಿ 2ರಂದು 2ನೇ ವಾರದಲ್ಲಿ ಈ BMRCL ಟಿಕೆಟ್ ದರ ಏರಿಕೆ ಮಾಡುವಂತ ಕೆಲಸ ಕೂಡ ಮೀಟಿಂಗ್ ಆಯೋಜನೆ ಮಾಡಿರುವಂತದ್ದು. ಬೋರ್ಡ್ ಮೀಟಿಂಗ್ ಬಳಿಕ ದರ ಏರಿಕೆ ಸಾಧ್ಯತೆ ಕೂಡ ಹೆಚ್ಚಾಗುವಂತ ಕೆಲಸ ಇದೆ. ಎಷ್ಟು ಪರ್ಸೆಂಟ್ ಏರಿಕೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಇಷ್ಟು ದರ ಎನ್ನುವಂತ ನಿಟ್ಟಿನಲ್ಲಿ ನಿಗದಿ ಮಾಡಿಲ್ಲ. ಆದ್ರೆ ಮೀಟಿಂಗ್ ಅನ್ನ ಈ ಒಂದು ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡುವಂತ ಸಂಬಂಧಪಟ್ಟ ಮೀಟಿಂಗ್ ಮಾತ್ರ ಡೇಟ್ ಫಿಕ್ಸ್ ಆಗಿದೆ. ಡೇಟ್ ಫಿಕ್ಸ್ ಆದ ಬಳಿಕ ಹಣಕಾಸು ವರ್ಷದಲ್ಲಿ ಏರಿಕೆ ಬಗ್ಗೆ ಕೂಡ ಸರ್ಕಾರ ಅಂತಿಮ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹೇಮಕುಮಾರ್, ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.